ನಾನು ಈ ಪ್ರಪಂಚ ಹೇಗೆ ಹೇಗೆ ಫಸ್ಟ್ ಬಂದಿದೆ ಅಂತ ಹೇಳಿದ್ದೀನಿ. ಆಮೇಲೆ ಮಕ್ಕಳ ಬಗ್ಗೆ ಹೇಳಿದ್ದೀನಿ. ಪ್ರತಿಯೊಂದು ಬಗ್ಗೆ ಒಂದೊಂದ್ಸರಿ ಒಂದೊಂದ್ ತರ ಹೇಳ್ತಾ ಇದ್ದೀನಿ. ಇವಾಗ ನಾನು ಹೇಳೋದೇನಂದ್ರೆ, ಈ ಪ್ರಪಂಚದಲ್ಲಿ ಲ್ಯಾಂಗ್ವೇಜ್ ಯಾಕೆ ಬಂತು, ಆಮೇಲೆ ಲೆಟರ್ಸ್ ಹೆಂಗ್ ಬಂದಿತ್ತ ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಆಮೇಲೆ ಒಬ್ರು ನಮ್ಮ ದೇಶದಲ್ಲಿ ಈಗೋ ನಾನೇ ಗ್ರೇಟ್ ಅಂತ. ಯಾಕಂದ್ರೆ ಆದಿ ಮಾನವ ಒನ್ಸ್ ಅಪಾನ್ ಎ ಟೈಮ್ ಮನುಷ್ಯರೆಲ್ಲ ಕಾಡು ಒಳಗೆ ಇದ್ರು. ಅಟ್ ದಟ್ ಟೈಮ್ ದೇರ್ ಇಸ್ ನೋ ಇದು ಗೇವ್ಸ್ ವಿತ್ ಟ್ರೀ ಮೇಲೆ ಕೂತಿದ್ರು ಮನುಷ್ಯರು. ಮರದ ಮೇಲೇನು ಗೇವ್ಸ್ ಅಂತ ಕುಗ್ಗ ಒಳಗೇನು ಬರ್ತಾ ಇದ್ರು. ಅವಾಗ ಅವರಿಗೆ ಮನೆ ಹೆಂಗ್ ಮಾಡೋದು ಗೊತ್ತಿಲ್ಲ, ಭಾಷೆನೂ ಗೊತ್ತಿಲ್ಲ. ಒಳ್ಳೆ ಕೂಗಾಟದಿಂದ ಪ್ರಾಣಿಗಳ ತರ ಕೂಗಾಡಿ ಅದರಲ್ಲಿ ಬಂದಿರೋದು. ಆಗಿನ ಕಾಲದ ಮನುಷ್ಯ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಬೇರೆ ಬೇರೆ ಕಡೆ ಒಂದು ಫ್ಯಾಮಿಲಿ ಹೆಂಗ್ ಮಕ್ಳು ಮರಿ ಬೇರೆ ಕಡೆ ಹೋಗಿ ಅವ್ರ ಬದುಕುತ್ತಿದ್ರೆ ಆಗಿನ ಕಾಲದಲ್ಲಿ ಗುಂಪಾಗಿ ಹೋಗಿ ಬೇರೆ ಬೇರೆ ಕಡೆ ಇದ್ದು ಅಲ್ಲಿಂದ ತನ್ನ ಭಾವನೆಗಳನ್ನ ತಿಳಿಸಕ್ಕೆ ಫಸ್ಟ್ ಕೂಗಾಡೋದು ನೀವು ಹೇಳಿದ್ರು. ನಂತರ ಸೈಗೆ ತೋರ್ಸಕ್ಕೆ ಹೋದ್ರು, ಸೈಗನ್ನಲ್ಲಿ. ನಂತರ ಲೆಟರ್ ಬರೆಯಕ್ಕೆ ಹೋದ್ರು, ಈಗೆಲ್ಲ ಲೆಟರ್ ಕಂಡುಹಿಡಿಯಕ್ಕೆ ಹೋದ್ರು. ಹೀಗೇನೆ ಈ ಪ್ರಪಂಚ ಬದಲಾವಣೆ ಆಗಿದೆ. ಇದರಲ್ಲಿ ಮೊದಲನೇ ಲ್ಯಾಂಗ್ವೇಜ್ ಆದ್ರೆ ತಮಿಳ್. ಎಲ್ಲಾ ಲ್ಯಾಂಗ್ವೇಜ್ಗೂ ಫಸ್ಟ್ ಲ್ಯಾಂಗ್ವೇಜ್ ಇನ್ ತಮಿಳ್. ಯಾಕೆಂದ್ರೆ ಮೂಲ ಲ್ಯಾಂಗ್ವೇಜ್. ಇದ್ರ ಮೇಲೆ ಸಬ್ ಬೇಕಿದ್ರೆ ಒಂದು ಚಿಕ್ಕ ಗುಡಿಸಲು ಕಟ್ಟಿದ್ರೆ ಅದರಿಂದ ಮಾಡಿಫಿಕೇಶನ್ ಮಾಡಿ ಇವತ್ತು ಅಪಾರ್ಟ್ಮೆಂಟ್ ಗಳೆಲ್ಲ ಆಗುತ್ತಲ್ಲ ಆತರ. ಫಸ್ಟ್ ಬೇಸಿಕ್ ಆಗಿ ಗುಡಿಸಲು ಹೆಂಗ್ ಮಾಡೋದು ಅಂತ ಕಂಡಿದ ಮೇಲೆ ಅಪಾರ್ಟ್ಮೆಂಟ್ ಸುಲಭ ಆತರ. ಇದರಲ್ಲಿ ಹೀಗೆ ಈ ಪ್ರಪಂಚ ಗ್ರೋತ್ ಆಗುತ್ತೆ ಅಂತ ಹೇಳಿದ್ವಿ. ಇದರಲ್ಲಿ ಮನುಷ್ಯನಾದ್ಮೇಲೆ ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಕಾಡು ಒಳಗೆ ಇದ್ರು. ಆ ಸನ್ಯಾಸಿಗಳು ಕಾಡು ಒಳಗಿರೋ ಒಬ್ಬ ರಾಜ ಆಯ್ತ. ಆಗಿನ ಕಾಲದಲ್ಲಿ ಯಾರು ಪವರ್ಫುಲ್ ಇದ್ದಾರೋ ಅವ್ರು ರೂಲಿಂಗ್ ಮಾಡ್ತದ. ಸನ್ಯಾಸಿ ಏನಿಲ್ವಲ್ಲ ಅವ್ನ ಏನ್ ಮಾಡ್ದ ಕಾಡು ಒಳಗೆ. ಅವಾಗ ಕಾಡು ಒಳಗೆ ಕೂತಿರ್ಬೇಕಾದ್ರೆ ಸನ್ಯಾಸಿ ರಾಜ ಹೋಗ್ಬೇಕಾಯ್ತು. ಅಂತ ಟೈಮ್ ನಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ ನೋಡ್ಬಿಟ್ಟು ಪವರ್ ಇತ್ತಲ್ಲ ರಾಜನ್ಗೆ. ಆ ಪವರ್ ಇರೋ ರಾಜ ಬಂದು ಅವ್ನು ಕೇಳಿದ, ನೀನ್ ದಾರಿ ಬಿಡೋಂಗಂತ. ಅವಾಗ ಒಂದು 9 ಕ್ವಶನ್ ಹೇಳಿ ಅದ್ರ ಮೇಲೆ ನೀವು ದಾರಿ ಬಿಡ್ತೀನಿಂದ. ರಾಜನ್ಗೆ ಕೋಪ ಬಂತು. ಆದ್ರೆ ಅವನು ಹೇಳಿದ್ದ, ಈ ಪ್ರಪಂಚದಲ್ಲಿ ಯಾರು ದೊಡ್ಡವರು ಅಂತ ಹೇಳಿ ಅಂತ ಹೇಳಿದ. ಅವನ್ ರಾಜನ್ಗೆ ಗೊತ್ತಿಲ್ಲ. ರಾಜ ಯೋಚನೆ ಮಾಡ್ದ ಪಬ್ಲಿಕ್ ಮೇಲೆ. ಅದಕ್ಕಿಂತ ಅವ್ರಿಗೆ ನೆಕ್ಸ್ಟ್ ಯಾರಿದ್ದ ಅಂತ ಕೇಳಿದ. ಅವ್ರಿಗೂ ಕೇಳಿ ನೆಕ್ಸ್ಟ್ ಜನ ಯಾರು ಬುದ್ಧಿವಂತರಿಂದ. ಇನ್ನೊಬ್ರು ಕೇಳಿದ ಅಡ್ಮಿನ್ ಇಂದ, ಅವ್ರ ಪಕ್ಕದಲ್ಲಿ. ಅವನ್ ಕೇಳ್ದ ಅಡ್ಮಿನ್ಗಿಂತ ಇನ್ನ ಯಾರು ಬುದ್ಧಿವಂತ ಅಂತಲ್ಲ. ಅಡ್ವೈಸರ್ ಇಂದ ಇನ್ನೂ ಬುದ್ಧಿವಂತ ಅಂದ್ರೆ ಪಬ್ಲಿಸಿಟರ್ಸ್ ಅಂದ್ರೆ ಪಬ್ಲಿಕ್ ಪೇಪರ್ ಮೀಡಿಯೇಟರ್ಸ್ ಅಂತಾರ. ಮೀಡಿಯೇಟರ್ ಅಂತ ಬುದ್ಧಿವಂತ ಅಂದ್ರೆ ಜನಗಳಲ್ಲಿ ಕೇಳ್ತಾ ಒಬ್ಬೊಬ್ಬನ ಕೇಳ್ತಾರೆ. ಅವಾಗ ಮೀಡಿಯೇಟರ್ ನಂತರ ರಿಸರ್ಚ್ ಮಾಡೋರು. ರಿಸರ್ಚ್ ಮಾಡಿದ್ರೆ ಅದಕ್ಕೆ ನಾಲೆಜ್ ಇರೋರು ಅಂದ್ರೆ ಟೀಚರ್ ಟೈಪ್ ಆಫ್ ಅಡ್ವೈಸ್. ಅದಕ್ಕಿಂತ ಮೇಲೆ ಇವ್ರಿಗೆಲ್ಲ ಮೇಲೆ ಸೇಫ್ಟಿ ಇರ್ಬೇಕಲ್ಲ, ಇವರೆಲ್ಲ ಬದಲಾಗಿ ನೋಡ್ಬೇಕು. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಡ್ಮಿನ್ ಪೊಲೀಸ್ ಇರ್ತಾರ. ಅವ್ರಿಗಿಂತ ಯಾಕಂದ್ರೆ ಮಿಲಿಟರಿಯಿಂದ. ಅದಕ್ಕಿಂತ ಮೇಲೆ ಯಾರಪ್ಪ ಇದ್ದಂತ ಒಬ್ಬೊಬ್ಬನ ಕೇಳಿದ್ರೆ ಅದಕ್ಕಿಂತ ಮೇಲೆ ಇರೋರು ಯಾರಂದ್ರೆ ಡಾಕ್ಟರ್ ಅಂದ್ರು. ಇವ್ರಿಗೆಲ್ಲದಕ್ಕಿಂತ ಮೇಲೆ ಯಾರು ಡಾಕ್ಟರ್ ಅಂತ ಇದರಲ್ಲಿ 9 ವಿಧವಾದ ಡಾಕ್ಟರ್ ಇದ್ದಾರೆ. ಆ 9 ವಿಧ ಡಾಕ್ಟರ್ ನಲ್ಲಿ ಯಾರು ಸೂಪರ್ ಅಂದ್ರೆ ಹೃದಯ ಡಾಕ್ಟರ್ ಅಂತ. ಆ ಹೃದಯ ಡಾಕ್ಟರ್ನ ಹೇಗೆ ಇದು ಮಾಡಿದ್ರೆ ಹೃದಯ ಡಾಕ್ಟರ್ ಹೇಗೆ ಇಂಪಾರ್ಟೆಂಟ್ ಅಂತ ಕೆಲವೊಂದು ಉದಾಹರಣೆಗಳು ಹೇಳ್ತಾ ಇರ್ತೀನಿ. ಅರ್ಥ ಆಯ್ತಾ? ಇದನ್ನ ಬಗ್ಗೆ ನಾನು ಈಗ ಪ್ರಪಂಚ ಹೆಂಗ್ ಉಂಟಾಯ್ತು, ಅದನ್ನ ಅಲ್ಲಿಂದ ಯಾರ ದೊಡ್ಡದಾಯ್ತು, ರಾಜನ್ ಗೊತ್ತಾಯ್ತು. ಈ ರಾಜರಲ್ಲಿ 3 ರಾಜರು ಇದ್ರು. ಅವರು ತಮಿಳುನಾಡು ಸೇರಿರೋರು. ಚೋಳರು, ಪಾಂಡ್ಯರು, ಸೇರರು ಅಂತ. ಈ 3 ರಾಜ್ಯರೇನೆ ಈ ಪ್ರಪಂಚನ ಫುಲ್ ಒಂದ್ ಕಾಲದಲ್ಲಿ ರೂಲಿಂಗ್ ಮಾಡ್ತಾ ಇದ್ರು. ನಂತರ ನಾನು ಹೆಂಗೆ ಒಂದು ಫ್ಯಾಮಿಲಿ ಡಿವೈಡ್ ಆಗಿ ಬೇರೆ ಬೇರೆ ಆಯ್ತು, ಆ ತರನೇ ಬೇರೆ ಬೇರೆ ಕಂಟ್ರಿಗಳಾಗಿ ಬದಲಾವಣೆ ಆಯ್ತು ಅಂತ ಹೇಳಿದ್ರು.
ಈಗ ಹೆಂಗೆ ದೇಶ ಬದಲಾವಣೆ ಆಯ್ತು, ಹೆಂಗೆ ಲ್ಯಾಂಗ್ವೇಜ್ ಬಂತು, ಇದನ್ನ ಹೇಳಿದ್ದೀನಿ. ನಂತರ ಪ್ರಪಂಚದಲ್ಲಿ ಹೆಂಗೆ ಮನೆ ಕಟ್ಟಿದ್ರು, ಆಮೇಲೆ ಟೆಕ್ನಾಲಜಿ ಹೆಂಗಾಯ್ತು, ಅಡ್ಮಿಟ್ ಹೆಂಗಾಯ್ತು, ಈ 9 ಜನರಲ್ಲಿ ಯಾರು ಎಲ್ಲಾರು ನಾನು ಇನ್ನಾಗದೆ ನಾನು ಈಗೋನ ಹೋಗಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಎಲ್ಲಾ ಇದ್ರಲ್ಲಿ ಭೂಮಿನಲ್ಲಿ ಕೂತಿದ್ದ ನೋಡಿ ಸನ್ಯಾಸಿ. ಅವನು ಒಂದು ಪುಟ್ಕಾಸ್ ಕಟ್ಕೊಂಡು ಅವನ್ ಏನು ಮಾಡಿ ಏನು ಅಕ್ಕಪಕ್ಕ ಇಲ್ಲ. ಏಕೆಂದ್ರೆ ಈ ಭೂಮಿನಲ್ಲಿ ನಾನು ಕೂತಿದ್ದೀನಿ, ಈ ಭೂಮಿ ತಾಯಿ ನನಗೆ ರಕ್ಷಣೆ ಕೊಡ್ತಾ ಇದ್ದ ಫುಡ್ ಕೊಡತಕ್ಕಂತ ರಕ್ಷಣೆ ಕೊಡಂತ ಫಸ್ಟ್ ಯಾರಂದ್ರೆ ಅಗ್ರಿಕಲ್ಚರ್, ವ್ಯವಸಾಯ. ಯಾಕಂದ್ರೆ ಮೂಲ ಅವರಿಂದ ಆಹಾರ ಸಿಗುತ್ತೆ. ಆಹಾರ ಕೊಟ್ಟ ಮೇಲೆ ನಾವು ಅನಾನುಕೂಲ ಆಗಬೇಕಾದ್ರೆ ನೋಡ್ಕೊಳಕ ಹಾರ್ಟ್ ತರ ಮನುಷ್ಯನ ಬದುಕಕ್ಕೆ ಬಹಳ ಎಲ್ಲಾ ಅಂಗಗಳು ಇಲ್ಲಂದ್ರೂ ಹಾರ್ಟ್ ಇಲ್ಲ ಅಂದ್ರೆ ಏನು ಸುಖ ಇಲ್ಲ. ಅದರಿಂದ ಮನುಷ್ಯನ ಬದುಕಿಗೆ ಎರಡು ಬಹಳ ಮುಖ್ಯನ. ಅದೇ ತರ ಜೀವನ ಗ್ರೋತ್ ಆಗತ್ತೆ, ಎಲ್ಲೂ ಮುಖ್ಯ. ಯಾಕಂದ್ರೆ ಮಗು ಬೆಳಿಬೇಕಂದ್ರೆ ಹಾಲು ಕೊಡ್ಬೇಕು, ತಾಯಿಯ ಮಗು ಒಂದು ಪ್ಲೇಸ್ ಇರ್ಬೇಕು. ಹಾಗೆ ಜಗತ್ತಿಗೆ ಇದರಿಂದ ಯಾರು ದೊಡ್ಡವರಲ್ಲ. ಆದ್ರೆ ಅವರವರು ರೆಸ್ಪೆಕ್ಟ್ ಇಂದ ಮಾತಾಡಿ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಟು, ಮರ್ಯಾದೆಯಿಂದ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಕೊಟ್ಟು, ಪ್ರತಿಯೊಬ್ಬ ಮನುಷ್ಯನು ಮಾನವನಾಗಿ ಯೋಚನೆ ಮಾಡಿ ಮಾನವನಾಗಿ ಇರಕ್ಕೆ ಕಲಿಬೇಕಾಯ್ತು. ಅದು ಬಿಟ್ಟು ಈಗೋಯಿಂದ, ರೌಡಿಸಂದ, ಅಹಂಕಾರದಿಂದ, ಅಧಿಕಾರದಿಂದ ಯಾರನ್ನು ಅಂಗಡಿ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಯಾರಲ್ಲಿ ಏನಿದೆ ಅಂತ ತಿಳ್ಕೊಂಡು, ಈ ಹೇಗೆ ಒಂದು ಮನುಷ್ಯನಿಗೆ ಹಾರ್ಟ್ ಚಿಕ್ಕದಾದ್ರೂ ಬಾಡಿ ಎಷ್ಟೇ ದೊಡ್ಡದನ್ನು ಉಪಯೋಗ ಇಲ್ಲದ ಹಾಗೆ ಆಗಬಾರ್ದು. ಇಷ್ಟ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ.